ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ನಾನು ಇವತ್ತು ಹೆಣ್ಮಕ್ಳು ಹೇಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಹಾಗೆ ನಾವು ಯಾವ್ಯಾವ ಥರ ಅವಕಾಶಗಳನ್ನ ನಾವು ದುಡಿಯೋಕ್ಕೆ ನಾವು ಉಪಯೋಗಿಸ್ಕೋಬೇಕು ಅಂತೇಳಿ ಹೇಳ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ನಲ್ಲಿ ನನ್ನ ವೀಡಿಯೋಗಳು ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ, ನಾನು ಯಾವ ರೀತಿ ಇನ್ನೂ ವೀಡಿಯೋಗಳು ಮಾಡಬೇಕು ಅಂತೇಳಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೋಡಿ, ನಾವು ಹೆಣ್ಮಕ್ಳು ಅಂದಮೇಲೆ ಮನೆ ನಡೆಸೋದಕ್ಕೆ ಆಗದೆ ಹೋದರೂ ಕೂಡ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ತಂದೆ ತಾಯಿ ಮೇಲಾಗಿರ್ಬೋದು, ಅಣ್ಣ ತಮ್ಮದರ ಮೇಲಾಗಿರ್ಬೋದು, ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ನಮ್ಮ ಅವಶ್ಯಕತೆಗಳಿಗೆ ನಾವೇ ಏನಾದರೂ ಒಂದು ಚಿಕ್ಕ ಪುಟ್ಟ 50 ರೂಪಾಯಿ ಇದ್ದಾದರೂ ಕೆಲಸ ಇರಲಿ, ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಅಯ್ಯೋ ಇದು ಚಿಕ್ಕ ಕೆಲಸ ಬಿಡು, ನಾವು ಯಾಕೆ ಮಾಡಬೇಕು ಅಂಥೇಳಿ ಇದು ಬಿಡಬಾರ್ದು. ಆ ಕೆಲಸನ ನಾವು ಒಂದು 50 ರೂಪಾಯಿ ಕೆಲಸ ಬರಲಿ, ಅದು ನಮಗೆ ಲಾಭನೇ ತಾನೇ, ನಮಗೇನು ನಷ್ಟ ಇಲ್ಲ ಅಲ್ವಾ. ಸೊ ನಾವು 50 ರೂಪಾಯಿ ಕೆಲಸ ಬರಲು ನಾವು ಮಾಡಲೇಬೇಕು. ಅದು 1000 ಆಗಲಿ 2000 ಆಗಲಿ ಎಷ್ಟೇ ಆಗಲಿ, ನಾವು ಆ ಕೆಲಸ ಮಾತ್ರ ಹೆಮ್ಮೆಯಿಂದನೇ ಮಾಡಬೇಕು. ಅಯ್ಯೋ ಈ ಕೆಲಸ ಯಾಕೆ ಮಾಡಬೇಕು ಬಿಡು ಅಂಥೇಳಿ ನಾವು ಕೊರಗಬಾರ್ದು. ಸೊ ಇನ್ನು ಈಗಿನ ಕಾಲದಲ್ಲಿ ಹೇಳ್ಬೇಕು ಅಂತಂದರೆ ಆಪರ್ಚುನಿಟಿ ಜಾಸ್ತಿನೇ ಇರುತ್ತೆ. ಸೋಷಲ್ ಮೀಡಿಯಾದಲ್ಲೆಲ್ಲ ಫ್ರೀಯಾಗಿಯೇ ಕಲಿಬೋದು. ಸೊ ನಾನಾಗಿರ್ಬೋದು, ಆ್ಯರಿ ವರ್ಕ್ ಆಗಿರ್ಬೋದು, ಸ್ಯಾರಿ ಕುಚ್ಚಾಕೋದಾಗಿರ್ಬೋದು, ಮತ್ತು ಬ್ಲೌಸ್ ಎಲ್ಲ ಹೊಲಿಯೋದಾಗಿರ್ಬೋದು, ನಾನು ಆನ್ಲೈನಲ್ಲೇ ಕಲ್ತಿರೋದು. ಅಂದರೆ ಯೂಟ್ಯೂಬ್ ನೋಡಿಕೊಂಡೇ ಕಲ್ತಿರೋದು. ನಾನು 1 ರೂಪಾಯಿನೂ ಇನ್ವೆಸ್ಟ್ ಮಾಡಿ ಕಲ್ತಿಲ್ಲ. ಸೊ ನಾನು ಕಲ್ತಿದ್ದೀನಿ ಅಂದಮೇಲೆ ಬೇರೆಯವ್ರಿಗೂ ಕೂಡ ಕಲಿಯೋಕ್ಕಾಗುತ್ತೆ ಅಲ್ವಾ. ಸೊ ನನ್ನಿಂದನೇ ಏನು ಕೆಲಸ ಬರಲ್ಲ ಅಂತ ಹೇಳ್ದೋಳಿಂದನೇ ಎಲ್ಲ ಕೆಲಸನೂ ಮಾಡೋಕ್ಕಾಗುತ್ತೆ ಅಂದರೆ ಇನ್ನೂ ಎಷ್ಟೋ ಪ್ರತಿಭೆಗಳಿರುತ್ತೆ ಅಲ್ವಾ. ಸೊ ನಮ್ಮ ಪ್ರತಿಭೆನೇ ನಾವು ತುಂಬ ವೇಸ್ಟ್ ಮಾಡ್ಕೋಬಾರ್ದು. ಸೊ ಯಾವುದಕ್ಕಾದರೂ ಆಪರ್ಚುನಿಟಿ ಇಟ್ಕೊಳ್ಳೇಬೇಕು. ನಾವು ಏನೇ ಕೆಲಸ ಆದರೂ ಮಾಡಲೇಬೇಕು. ಚಿಕ್ಕ ಕೆಲಸ ಬಿಡು, ನಾನು ಏನು ಮಾಡೋಣ ಅಂಥೇಳಿ ಬಿಡೋಕ್ಕೆ ಹೋಗ್ಬಾರ್ದು. ಸೊ ಚಿಕ್ಕ ಮಕ್ಕಳಿದ್ದಾವೆ, ನಾನು ಹೇಗೆ ಮಾಡಬೇಕು, ಇನ್ನು ನನ್ನ ಮಕ್ಕಳು ಚಿಕ್ಕವರಿದ್ದಾರೆ, ನಾವು ಯಾವುದೇ ಕೆಲಸ ಆಗಲಿ ನಾವೇ ಅಡ್ಜಸ್ಟ್ ಆಗಬೇಕೇ ಹೊರತು ಕೆಲಸ ನಮ್ಗೆ ಅಡ್ಜಸ್ಟ್ ಆಗೋಲ್ಲ, ಆಯಿತಾ. ಸೊ ನಾವು ಯಾವುದೇ ಆಗಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಟೈಮ್ ಈ ರೀತಿ ಮಾಡಬೇಕು, ಈ ರೀತಿ ಇಲ್ಲ ಅಂಥೇಳಿ ನಾವು ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಯಾರೋ ಏನೋ ಅಂತಾರೆ ಅಂಥೇಳಿ ನಾವು ಕೊರಗಬಾರ್ದು ಮೇಯ್ನಾಗಿ. ಸೊ ಮಕ್ಕಳಿದ್ದಾರೆ, ನಾವು ಕೆಲಸ ಹೇಗೆ ಮಾಡಬೇಕು ಹೇಗಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಮಕ್ಕಳು ತಮ್ಮ ಪಾಡಿಗೆ ತಾವು ಆಟ ಆಡ್ತಾ ಇರ್ತಾರೆ. ಸೊ ನಾವು ಅವ್ರ ಮೇಲೂ ಗಮನ ಇಡಬೇಕು, ನಮ್ಮ ಕೆಲಸದ ಮೇಲೂ ಗಮನ ಇಡಬೇಕು. ಈಗೇನು ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇದೆ. ಸೋಷಲ್ ಮೀಡಿಯಾಗಳಲ್ಲೂ ಕೂಡ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ಸೊ ನಾವು ಯಾವುದೇ ಕೆಲಸನೇ ಆಗಲಿ ಇಂಟ್ರೆಸ್ಟಿಂದ ಮಾಡಿದರೆ ಆ ಕೆಲಸ ನಮ್ಮ ಕೈ ಹಿಡಿಯುತ್ತೆ. ಇನ್ನು ನಮಗೆ ಕೆಲವೊಬ್ಬರಿಗೆಲ್ಲ ಮನೇಲಿ ನಮಗೆ ಬಿಡಲ್ಲ ಕೆಲಸ ಮಾಡೋಕ್ಕೆ, ಹಾಗೆ ಹಿಂಗೆ ಎಲ್ಲ ಹೇಳ್ತಿರ್ತೀರಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡು ಟೈಲರಿಂಗ್ ಮಾಡ್ಬೋದು, ಸ್ಯಾರಿ ಕುಚ್ಚಾಕ್ಬೋದು, ಈ ರೀತಿ ಎಲ್ಲ ಆಪರ್ಚುನಿಟೀಸ್ ಇರುತ್ತೆ. ಸೊ ನಾವು ಯಾವ ರೀತಿ ಕಲಿಬೇಕಂದ್ರೆ ಹೀಗೆಲ್ಲ ಫೋನ್ ನೋಡಿಕೊಂಡೇ ನಾವು ಕಲಿಬೋದು. ಕುಚ್ಚಾಕೋದು ಎಲ್ಲನೂ ಕೂಡ ಫೋನ್ ನೋಡಿಕೊಂಡೇ ಕಲಿಬೋದು. ನಾರ್ಮಲ್ ಬೇಬಿ ಕುಚ್ಚು ಹಾಕೋದಕ್ಕೇ ಅವ್ರು ಎಷ್ಟು ತೊಗೊತಾರೋ ಗೊತ್ತಿಲ್ಲ, ಆದರೆ ನಮಗೂ 150 ಕೊಡ್ತಾರೆ ಅಲ್ವಾ. ಆ 150ನಲ್ಲಿ 40 ರೂಪೀಸು ಥ್ರೆಡ್ಗೆಲ್ಲ ಹೋದರೂ ಕೂಡ ನಮಗೆ 110 ರೂಪೀಸ್ ಉಳಿಯುತ್ತೆ. ಎಷ್ಟು ಗಂಟೆಲಿ ಕಟ್ಬೋದು ಬೇಬಿ ಕುಚ್ಚು? ಒಂದು ಹಬ್ಬ ಅಂದರೆ 1-2 ಗಂಟೆಯಲ್ಲಿ ಕುಚ್ಚು ಕಟ್ಟು ಕೊಡ್ಬೋದು ಅಲ್ವಾ. ಸೊ ಡೈಲಿ ಒಂದು 6 ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಒಂದು 3-4 ಸೀರೆಗಳು ಅಂದರೆ ನಮಗೆ ಆರ್ಡರ್ಸ್ ಇದ್ದರೆ ನಾವು ಅಷ್ಟು ಕಟ್ಬೋದು ಸ್ಯಾರಿ ಕುಚ್ಚುಗಳು, ಆಯಿತಾ. ಸೊ ಈ ರೀತಿ ಎಲ್ಲ ನಾವು ನಮ್ಮ ಕೆಲಸನ ಮಾಡ್ಕೋಬೇಕಾಗುತ್ತೆ. ಇನ್ನು ನನಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ, ಆಲ್ಟ್ರೇಷನ್ ಟೈಲರ್ಗಳಾದರೂ ಆಗ್ಬೋದು. ನೀವು ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಕೊಂಡು ಆಲ್ಟ್ರೇಷನ್ ಟೈಲರ್ ಆಗಿ ಕೂಡ ಕೆಲಸ ಮಾಡ್ಬೋದು. ಇನ್ನು ನೀವು ಅಂದರೆ ನಾವು ಯಾವ ರೀತಿ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನಾವು ಅವ್ರಿಗೆ ಹೇಳಬೇಕು, ಹೀಗೆ ನಾವು ಕೆಲಸ ಮಾಡ್ತಿದ್ವಿ, ನಮಗೂ ಕೊಡಿ, ನೋಡಿ ಹೊರಗಡೆಕ್ಕಿಂತ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆನೇ ತೊಗೊತೀನಿ ನಾನು. ಸೊ ನಮಗೂ ಕೊಡಿ, ನಾನು ಕೆಲಸ ಮಾಡಿಕೊಡ್ತೀನಿ. ಈಗ ಸ್ಯಾರಿ ಫಾಲ್ ಹಾಕೋಕ್ಕೆಲ್ಲ ಹೊರಗಡೆ 100 ರೂಪಾಯಿ ತೊಗೊತಾರೆ ಜಿಗ್ಜಾಗ್ ಮಾಡಿ ಫಾಲ್ ಹಾಕೋಕ್ಕೆ. ಸೊ ನಾವು 80 ರೂಪಾಯಿ ತೊಗೊಂಡ್ರೆ ನಮಗೆ ಲಾಭನೇ ತಾನೇ. 80 ರೂಪಾಯಿ ಇಲ್ಲಿ 90 ರೂಪಾಯಿ ಮಾಡಿದ್ರೂ ನಮಗೆ ಲಾಭನೇ. ನಾನು ಹೊರಗಡೆ 80 ರೂಪಾಯಿ 100 ರೂಪಾಯಿ ತೊಗೊತಾರೆ ಫಾಲ್ ಹಾಕೋಕ್ಕೆ, ಆದರೆ ನಾನು 90 ರೂಪಾಯಿಗೆ ಮಾಡಿಕೊಡ್ತೀನಿ. ಮನೇಲೇ ಕೂತ್ಕೊಂಡು
ನಮಗೆ ಮನೆ ಬಾಡಿಗೆನೂ ಕಟ್ಟೋದಿರಲ್ಲ, ಅಂದರೆ ಅಂಗಡಿ ಬಾಡಿಗೆನೂ ಕಟ್ಟೋದಿರಲ್ಲ, ಏನೂ ಇರಲ್ಲ. ಆದರೂ 90 ರೂಪಾಯಿ ತೊಗೊತಿದ್ದೀವಿ ಅಂದರೆ ನಮಗೆ ಲಾಭನೇ ತಾನೇ. ಆದರೆ ನಾವು ಅಂಗಡಿಯಿಂದ ಕೊಡೋದಾದರೆ ನಾವು 50 ರೂಪಾಯಿಗೆ ತೊಗೋಬೇಕಾಗುತ್ತೆ. ಸ್ಯಾರಿ ಜಿಗ್ಜಾಕು ಫಾಲು ವಿತ್ ಏಮಿಂಗ್ ಮಾಡಬೇಕು ಅಂತಂದರೆ 50 ರೂಪಾಯಿ ಕೊಡ್ತಾರೆ. ಯಾಕಂದರೆ ಅವ್ರು ಕಮಿಷನ್ ಇಟ್ಕೊತಾರೆ. ಅವ್ರು ಕಮಿಷನ್ ಇಟ್ಕೊಂಡು ನಮಗೆ ಕೊಡ್ತಾರೆ. ಅವರು ಕೂಡ ಎಲ್ಲ ಅಂಗಡಿ ಬಾಡಿಗೆ ಎಲ್ಲನೂ ಕಟ್ಟಬೇಕಾಗಿರುತ್ತೆ ಅಲ್ವಾ. ಸೊ ಈ ರೀತಿ ಇರುತ್ತೆ. ನಾವು ಕೆಲಸ ಮಾಡಬೇಕು ಅಂದರೆ ಯಾವ ರೀತಿನಾದರೂ ಆಪರ್ಚುನಿಟಿ ಸಿಗುತ್ತೆ. ಮಾಡೋ ಇಂಟ್ರೆಸ್ಟ್ ಇರಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ ನಿಮಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಅಂತಂದರೂ ಕೂಡ ಆಲ್ಟ್ರೇಷನ್, ಬರೀ ನೈಟಿ ಆಲ್ಟ್ರೇಷನ್, ಡ್ರೆಸ್ ಆಲ್ಟ್ರೇಷನ್, ಈಗ ರೆಡಿಮೇಡ್ ತೊಗೊಂಡ್ರು ಕೂಡ ಅದನ್ನು ಆಲ್ಟ್ರೇಷನ್ ಮಾಡಿನೇ ಹಾಕ್ಕೋಬೇಕು ಆಯಿತಾ. ಸೊ ನಿಮ್ಮ ಮನೆ ಪಕ್ಕ ಎಲ್ಲನೂ ಕೂಡ ಹೇಳಬೇಕು, ನಾವು ಹಿಂಗೆ ನಾವು ಸ್ಟಿಚಿಂಗ್ ಮಾಡ್ತೀವಿ, ಆಲ್ಟ್ರೇಷನ್ ಟೈಲರು ನಮಗೆ ಕೊಡಿ, ನಾವು ಮಾಡಿಕೊಡ್ತೀವಿ, ಹೊರಗಡೆಕ್ಕಿಂತ ಕಮ್ಮಿನೇ ಮಾಡಿಕೊಡ್ತೀವಿ ಅಂತೇಳಿ ನೀವು ಕೇಳಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆನೇ ತೊಗೊಳ್ಳಿ, ಬರ್ತಾ ಬರ್ತಾ ಬೇಕಾದರೆ ನೀವು ಕರೆಕ್ಟ್ ಎಷ್ಟು ತೊಗೊತೀರೋ ಅಷ್ಟು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಫಸ್ಟ್ ಕೊಡೋದು ಇಂಪಾರ್ಟೆಂಟು. ನಾವು ಇವಾಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಈಗ ನಮಗೆ ಫಸ್ಟ್ ಬಟ್ಟೆ ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ಸ್ವಲ್ಪ ಕಡಿಮೆಗೆ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೂಡ ನಾನು ಬ್ಯಾಗ್ಗಳನ್ನ ಸ್ಟಿಚ್ ಮಾಡ್ತಿದ್ದೀನಿ ಅಲ್ವಾ. ನಾನು ಈ ಬ್ಯಾಗ್ಗಳಿಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದಕ್ಕೆ 2, 3, 4, 5 ಈ ರೀತಿ ಎಲ್ಲ ಇರುತ್ತೆ. ಈಗ 3 ರೂಪಾಯಿ ಚಿಲ್ಲರೆ ಕೆಲಸ ಅಲ್ವಾ, ಯಾರು ಮಾಡ್ತಾರೆ ಬಿಡು ಅಂತೇಳಿ ಬಿಟ್ಟರೆ, ನಾನು ಈಗ ಡೈಲಿ ಏನಿಲ್ಲ ಅಂದರೂ ಒಂದು 50 ಇಲ್ಲ ಅವ್ರು ಹೇಗೆ ಕೊಡ್ತಾರೆ ಹಾಗಾಗಿ ಸ್ಟಿಚ್ ಮಾಡ್ತೀನಿ ಆಯಿತಾ ನಾನು. ಸೊ 50 ಕೊಟ್ಟರೆ 150, 130 ಈ ರೀತಿ ಎಲ್ಲ ನನಗೆ ಅಮೌಂಟ್ ಸಿಗುತ್ತೆ. ಇದೆಲ್ಲ ಏನು ಮಾಡಬೇಕು ಬಿಡಪ್ಪ, ಸುಮ್ಮನೆ ಮೈ ನೋವು ಅಂತೇಳಿ ಇದ್ದರೆ ನಮಗೆ ಯಾವ ಕೆಲಸನೂ ಆಗೋಲ್ಲ. ಸೊ ನಾವು 50 ರೂಪಾಯಿ ಬರಲೂ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳೋದು, ಹೆಣ್ಮಕ್ಳು ಮಾತ್ರ ಸುಮ್ಮನೆ ಮನೇಲಿ ಕೂತ್ಕೊಂಡು ಖಾಲಿ ಟೈಮ್ ವೇಸ್ಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಅಪ್ಪ ನೋಡ್ತಾರೆ, ಅಮ್ಮ ನೋಡ್ತಾರೆ, ಎಷ್ಟು ದಿನ ನೋಡ್ತಾರೆ, 2 ತಿಂಗಳು ನೋಡ್ಬೋದು, 3 ತಿಂಗಳು ನೋಡ್ಬೋದು ಅಷ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸನಾದರೂ ಮಾಡಬೇಕಾಗುತ್ತೆ. ನಮ್ಮ ಖರ್ಚಿಗಾಗಲಿ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪಾಟ್ಸ್ ಹೊಲಿತಿರೋದು ಕೂಡ ಅಷ್ಟೇ, ಅವರೇ ಎಲ್ಲ ಕೊಡ್ತಾರೆ, ಅವರೇ ಕಟ್ಟಿಂಗ್ ಮಾಡಿ ಕೊಡ್ತಾರೆ, ಮತ್ತು ಅವರೇ ಥ್ರೆಡ್ ಕೊಡ್ತಾರೆ, ಅವರೇ ವಯರು ಕೂಡ ಕೊಡ್ತಾರೆ. ಎಲ್ಲ ನಾವು ಸ್ಟಿಚ್ ಮಾಡಿಕೊಡೋದು ಅಷ್ಟೇ. ಮಾಡೋರೆಲ್ಲ 200-300 ಪೀಸ್ಗಳೆಲ್ಲ ಮಾಡ್ತಾರಂತೆ. ಆದರೆ ನಾವು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇಷ್ಟು ಮಾಡೋದ್ರಲ್ಲೇ ಸಾಕಾಗುತ್ತೆ. ಏನಿಲ್ಲ ಅಂದರೂ ಒಂದು 100 ಮಾಡ್ಬೋದು ಅಷ್ಟೇ ಡೈಲಿ. ಇಷ್ಟೇ ಸಾಕು ಅಲ್ವಾ. ನಮ್ಮ ಮನೆ ಮಕ್ಕಳೆಲ್ಲ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಷ್ಟು ಸ್ಟಿಚ್ ಮಾಡ್ತೀವಂದರೆ ನಮಗೆ ಒಂಥರ ಖುಷಿ ಆಗುತ್ತೆ. ಏನೋ ಒಂದು ಮಾಡಿದ್ದೀವಿ ಅಲ್ವಾ ನಾವು ಕೆಲಸನೂ ಕೂಡ ಅಂತೇಳಿ ನಮಗೂ ಕೂಡ ಖುಷಿ ಆಗಬೇಕು, ನಮಗೂ ಕೂಡ ತೃಪ್ತಿ ಇರುತ್ತೆ. ಮತ್ತು ಮನಸ್ಸು ಯಾವುದೋ ಕೆಟ್ಟದ್ರ ಕಡೆ ಹೋಗೋದಿಲ್ಲ. ಏನೋ ಒಂದು ಕೆಲಸ ಮಾಡ್ಕೊತಾ ಇದ್ದರೆ ನಮಗೂ ಕೂಡ ಕೆಲಸದ ಮೇಲೇ ಗಮನ ಹೋಗುತ್ತೆ ಹೊರತು ಬೇರೆ ಯಾವುದ್ರ ಅವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದು ಕೂಡ ಬೇಕಾಗಿರಲ್ಲ. ಇನ್ನು ಈಗೂ ಕೂಡ ಟ್ರೆಂಡಿಂಗ್ನಲ್ಲಿರುವಂಥದ್ದು ಮೆಹಂದಿ ಡಿಸೈನ್ಸ್ ಆಗಿರ್ಬೋದು, ಈಗೆಲ್ಲ ಟ್ರೆಂಡಿಂಗ್ನಲ್ಲಿ ಇದೆ, ಅದೆಲ್ಲ ಮೇಕಪ್ಪು ಅದೆಲ್ಲ ಟ್ರೆಂಡಿಂಗ್ನಲ್ಲಿದೆ. ಆ ಥರನೂ ಕೂಡ ನೀವು ಸೋಷಲ್ ಮೀಡಿಯಾದಲ್ಲಿನೇ ಕಲ್ತ್ಕೋಬೋದು. ಹೀಗೆಲ್ಲ ಆನ್ಲೈನ್ ಕ್ಲಾಸ್ಗಳು ಲಭ್ಯ ಇರೋದ್ರಿಂದ ನೀವು ಆನ್ಲೈನ್ನಲ್ಲೇ ಕಲಿಬೋದು. ನಾವು ಅಲ್ಲೇ ಹೋಗಿ ಕಲಿಬೇಕು, ದೂರ ಆಗುತ್ತೆ ಅಂತಲೂ ಕೂಡ ಇಲ್ಲ. ಈಗೆಲ್ಲ ಆನ್ಲೈನ್ ಕ್ಲಾಸಲ್ಲೇ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ ಅಲ್ವಾ. ಸೊ ಮೆಹಂದಿ ಈ ಥರ ಎಲ್ಲನೂ ಕಲಿಬೋದು. ಮತ್ತು ಮೇಕಪ್ಗೆ ಕೂಡ ಇವಾಗ ಭಾಳ ಆಪರ್ಚುನಿಟಿ ಇದೆ. ಮತ್ತು ಸ್ಯಾರಿ ಪ್ಲೇಟಿಂಗು ಅದಕ್ಕೂ ಕೂಡ ಜಾಸ್ತಿನೇ ಡಿಮ್ಯಾಂಡ್ ಇರೋದು ಈಗ ಆಯಿತಾ. ಸೊ ಆ ಥರನೂ ಕೂಡ ಕಲಿಬೋದು. ನೀವು ಸ್ಯಾರಿ ಪ್ಲೇಟಿಂಗನ್ನು ಕೂಡ ಆನ್ಲೈನಲ್ಲೇ ನೋಡಿಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ ಆಯಿತಾ. ನೀವು ಹೊರಗಡೆ 1 ತಿಂಗಳು ತಗೊಂಡ್ರೆ ನೀವು ಮನೇಲೇ 2 ತಿಂಗಳು ತಗೋರಿ ಕಲಿಯೋಕ್ಕೆ ಆಯಿತಾ. ಸೊ ಆ ಥರ ನಾವು ಯಾವುದೇ ಒಂದು ಕಲಿಬೇಕಂತಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಆಯಿತಾ. ಸೊ ನಾವು ಈ ರೀತಿ ಎಲ್ಲ ನಾವು ಆಪರ್ಚುನಿಟಿನ ನಮಗೆ ನಾವು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇವಾಗ ಥ್ರೆಡ್ ಬ್ಯಾಂಗಲ್ಗಳಿಗೂ ಕೂಡ ಸಾಕಷ್ಟು ಬೇಡಿಕೆಯಲ್ಲಿರೋದು, ಅದು ಕೂಡ ಬೇಡಿಕೆಯಲ್ಲಿದೆ. ಇವಾಗ ಯಾರೇ ಒಬ್ಬರು ಮದುವೆಗೆ ಹಾಕ್ಕೋಬೇಕಂತಂದ್ರೂ ಕೂಡ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನೇ ಇವಾಗ ಪ್ರಿಫರ್ ಮಾಡ್ತಾರೆ. ಅದನ್ನು ಕೂಡ ನಾನು ಕೂಡ ಆ ಬ್ಯಾಂಗಲ್ಗಳನ್ನ ಮಾಡ್ತೀನಿ. ನಿಮಗೂ ಯಾರಿಗಾದ್ರೂ ಬೇಕು ಅಂತೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಸೊ ಈ ರೀತಿ ಎಲ್ಲ ನಾವು ಕಲಿಬೇಕಾಗುತ್ತೆ. ಏನಿಲ್ಲ, ಸುಮ್ಮನೆ ಮನೇಲಿ ಸುಮ್ಮನೆ ಖಾಲಿ ಕೂರೋ ಬದಲು ಏನಾದರೂ ಒಂದು ಕಲ್ತ್ಕೊಂಡಿದ್ರೆ ಕಷ್ಟ ಕಾಲಕ್ಕೆ ಯಾವುದಾದ್ರೂ
ಮುಂದೆ ಹಾಗೆ ಆಗುತ್ತೆ ಅಲ್ವಾ. ಸೊ ನಮಗೀಗ ಬ್ಲೌಸ್ಗಳು ಬರ್ತಿಲ್ಲ, ಸ್ಯಾರಿ ಬರ್ತಿಲ್ಲ ಅಂತಂದಾಗ ಈ ಥರ ಯಾವುದಾದ್ರೂ ಆಲ್ಟರ್ನೇಟಿವ್ನಾಗಿ ನಾವು ತೊಗೋಬೋದು. ನಿಮಗೂ ಕೂಡ ನನ್ನ ವಿಡಿಯೋ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತೀರಾ, ಅದಕ್ಕೋಸ್ಕರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.